ಒಂದೇ ಜಾತಿಯವರಾಗಿದ್ದು, ಇಬ್ಬರು ಒಂದೇ ಜಿಲ್ಲೆಯವರಾಗಿದ್ದು, ಇಬ್ಬರು ಸ್ನೇಹಿತರಾಗಿದ್ದು, ಒಟ್ಟಿಗೆ ರಾಜಕೀಯಕ್ಕೆ ಬಂದವರು ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಹಾಗೂ ಸಿಎಂ ಸಿದ್ದರಾಮಯ್ಯ. ಇಬ್ಬರು ಒಂದು ಕಾಲದಲ್ಲಿ ಒಂದೇ ಪಕ್ಷದಲ್ಲಿದ್ರು, ಈಗ ವೈರಿಗಳಾಗಿದ್ದಾರೆ. ಯಾವಾಗ್ಲೂ ಸಿದ್ದರಾಮಯ್ಯರನ್ನ ಜಾಡಿಸುವ ವಿಶ್ವನಾಥ್ ಈಗ ರಾಜ್ಯದ ಮುಖ್ಯಮಂತ್ರಿ ಅಂತಾನು ನೋಡದೆ ಏಕವಚನದಲ್ಲೇ ಬೈದಿದ್ದಾರೆ. ಕಷ್ಟ ಅಂತ ಬಂದಾಗ ಅಹಿಂದ ಅಂತೀಯ, ಅದೇ ಕುರುಬ ಸಮುದಾಯಕ್ಕೆ ಏನು ಮಾಡಿದ್ಯಾ, ಯಾವ ಸೀಮೆ ಮುಖ್ಯಮಂತ್ರಿ ನೀನು ಅಂತ ಬಾಯಿಗೆ ಬಂದಂಗೆ ಜಾಡಿಸಿದ್ದಾರೆ. ಆಮೇಲೆ ಇವ್ರು ಕಟ್ ಬಂದಾಗ ಅಹಿಂದ ಯಾವಾಗ ನಿನಗೆ ಕಷ್ಟ ಬಂದಾಗ ಅಹಿಂದ ನೆನ್ಕೋತೀಯ. ಹೋಗ್ಲಿ, ಅಹಿಂದದವ್ರಿಗೆ ಏನು ಮಾಡಿದ್ದೀರಿ ಹೇಳಪ್ಪ. ಅಹಿಂದದವ್ರಿಗೆ ಏನು ಮಾಡಿ? ಈಗ ನಾನು ನೀನು ಸಿದ್ದರಾಮಯ್ಯನವರು ಅಹಿಂದ ಅಲ್ವೇ? ಬನ್ನಿ, ಅಹಿಂದದವ್ರಿಗೆ ಏನು ಮಾಡಿದ್ದೀರ? ಈಗ ನಾವೇ ಕುರುಬರು ಕೂಡ ಅಹಿಂದನೇ. 10 ಲಕ್ಷ ಜನ ಅಲೆಮಾರಿ ಕುರುಬರಿದ್ದಾರೆ, ಕುರಿಗಳಿಂದನೇ ಹೋಗೋರು. 10 ಲಕ್ಷ ಜನ ಅಲೆಮಾರಿ ಕುರುಬರಿದ್ದಾರೆ. 1,20,00,000 ಕುರಿ ಆಡುಗಳಿದ್ದಾವೆ. ಅವನ ಇಡೀ ಸಂಸಾರ ಸಮೇತ ಆ ಕುರಿ ಹಿಂದೆ ಹೋಯ್ತಾನೆ. ಅವನ ಹೆಂಡತಿ ರೇಪ್ ಮಾಡ್ತಾ ಇದ್ದಾರೆ, ಕುರಿಗಳನ್ನ ಕದ್ದು ಹೊತ್ಕೊಂಡು ಹೋಯ್ತಾ ಇದ್ದಾರೆ, ಶೂಟ್ ಮಾಡ್ತಾ ಇದ್ದಾರೆ. ಅವನಿಗೆ ಎಷ್ಟು ಘಟನೆಗಳಾಗಿದ್ದಾವೆ. ಏನಾರು ಅದು ಸರ್ಕಾರ ಮತ್ತು ಯಾವ ಸೀಮೆದಪ್ಪ ನೀನು? ಕುರುಬರಿಗೆ ರಕ್ಷಣೆ ಕೊಡದೇ ಇರೋ ನೀನು ಯಾವ ಸೀಮೆ ಮುಖ್ಯಮಂತ್ರಿ? ಹಿಂದುಳಿದವರು ಅಹಿಂದ. ಏನು ಅಹಿಂದ? ಕುರುಬರಿಗೆ ಏನು ಕೊಟ್ಟೆ? ಮಡಿವಾಳರಿಗೆ ಏನು ಕೊಟ್ಟಿದೀಯ? ಕುಂಬಾರರಿಗೆ ಏನು ಕೊಟ್ಟೆ? ಏನಪ್ಪ ನಯನಕ್ಷತ್ರಿಗೆ ಏನು ಕೊಟ್ಟೆ? ದೇವಾಡಿಗರಿಗೆ ಏನು ಕೊಟ್ಟಿದೀಯ? ಏನಿಲ್ಲ, ಸುಮ್ಮನೆ ಅಹಿಂದ. ನಿನ್ಗೆ ಓಟ್ ಬೇಕು, ಅಹಿಂದ. ಅವ್ರು ಓಟ್ ಹಾಕ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಮನೇಲಿರೋದು. ಈ ಪರಿಸ್ಥಿತಿಯಾಗಿ ಕೂತಿದೆ. ಓಹೋ, ಆಮೇಲೆ ನಿಮ್ಮ ಸ್ನೇಹಿತರುಗಳು ಇಂಥ ಬಡ್ಜೆಟ್ ಯಾವಾಗಲೂ ಬಂದಿಲ್ಲ, ಇಂಥ ಆರ್ಥಿಕ ಮಂತ್ರಿ ಎಂತೆಂಥವ್ರು ಸ್ವಾಮಿ. ಕರ್ನಾಟಕದಲ್ಲಿ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಟಿ ಮರಿಯಪ್ಪ ಅಂತಿದ್ರು. ಹಿ ವಾಸ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್. ಬಡ್ಜೆಟ್ ಎಷ್ಟು ಅವತ್ತು? 4,500 ಕೋಟಿ ಅಷ್ಟೇ. ಈಗ 4 ಲಕ್ಷ ಕೋಟಿ. ಈಗ ಗೋರ್ಪಡೆಯವರು ದೇವರಾಜರ ಕಾಲದಲ್ಲಿ MI ಗೋರ್ಪಡೆ, ಎಂಥ ಫೈನಾನ್ಸ್ ಮಿನಿಸ್ಟರ್. ವೀರಪ್ಪ ಮೊಯ್ಲಿಯವರು ಫೈನಾನ್ಸ್ ಮಿನಿಸ್ಟ್ರು ಗುಂಡೂರಾಯರಿಗೆ. ರಾಜಶೇಖರ ಮೂರ್ತಿಯವರು ವೀರೇಂದ್ರ ಪಾಟೀಲ್ರಿಗೆ ಫೈನಾನ್ಸ್ ಎಂತೆಂಥ ಫೈನಾನ್ಸ್. ನೀನು ಯಾವ ಫೈನಾನ್ಸ್ ಮಿನಿಸ್ಟ್ರಪ್ಪ? ಛೇ 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 ಛೇ. ಸುಮ್ಮನೆ ಯಾರೋ ಬರ್ಕೊಟ್ಟಿದ್ದು ಓದಕ್ಕೆ ಬನ್ನಿ. ಅದ್ಯಾವನೇ ಇದು ಜಗಳ ತಂದು ಹಾಕೋದು, ಮುಖ್ಯಮಂತ್ರಿನೇ ಜಗಳ ತಂದು ಹಾಕೋದು. ಆಮೇಲೆ ರಿಸರ್ವೇಷನ್ ಪಾಲಿಸಿ ರೀ, ಪುಣ್ಯಾತ್ಮ ದೇವರಾಜರು ಎಷ್ಟು ಚೆನ್ನಾಗಿ ಮಾಡೋದು. ಇವು ಎಲ್ಲ ಹಾಳು ಮಾಡಿಟ್ಟ ಆತ ಕಡೆಗೆ. ಯಾವುದು ಸರಿಯಾಗಿ ಆಗಲಿಲ್ಲ ನೋಡಿ. ಜಾತಿವಾರು ಜನಗಣತಿ ಮಾಡಿ ಏನಾಯ್ತದು? ದ ಓನ್ಲಿ ರಿಸರ್ವೇಷನ್ ಪಾಲಿಸಿ ವಿಚ್ ವಾಸ್ ಇಂಪ್ಲಿಮೆಂಟೆಡ್ ಎಫೆಕ್ಟಿವ್ಲಿ ಪ್ರಾಪರ್ಲಿ ಇನ್ ದ ಸ್ಟೇಟ್, ಹಾವನೂರು ಕಮಿಷನ್ ರಿಪೋರ್ಟ್. ಅದು ಬಿಟ್ಟು ಯಾವುದೂ ಆಗಲಿಲ್ಲ. ನೀನು ಯಾವನೇ ನೀನು ಕತ್ತಿ? ನಾ ದೇವರಾಜರ್ಸ್ಕಿಂತ ದೊಡ್ಡವನು. ಯಾವ ದೊಡ್ಡವನು? ಪುಣ್ಯಾತ್ಮ ದೇವರಾಜರ್ಸ್ ಹಾವನೂರು ಕಮಿಷನ್ ರಿಪೋರ್ಟ್ ಕೊಟ್ಟಿತ್ತು. ಏನೂ ಮಾಡಲಿಲ್ಲ, ಸುಮ್ಮನೆ ಬೊಗಳೆ ಹೊಡ್ಕೊಂಡು ಮುಗಿದೋಯ್ತತೆ. ಈ 3 ವರ್ಷ, ಆ 5 ವರ್ಷ. ಆ 5 ವರ್ಷದಲ್ಲಿ ಏನೋ ಸ್ವಲ್ಪ ಕರೆದು ಮಾತಾಡೋದು ಅದು ಇದು ನಡೀತು. ಈಗಂತೂ ಇಲ್ಲವೇ ಇಲ್ಲ. ಏನು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಲ್ಲ ಐತೆ? ನಾನು ಅಲ್ಲೇ ಇದ್ದೀನಿ, BJPಲೇ ಇದ್ದೀನಿ. ನಾನು ವಿರೋಧ ಮಾಡೋಷ್ಟು ವಿರೋಧ ಪಕ್ಷದ ನಾಯಕ ಅಧ್ಯಕ್ಷ ಮಾಡ್ತಾ ಇಲ್ಲ. ಎಲ್ಲಿದೆ? ಇಲ್ಲ, ಇಲ್ಲಿ ಈ ರಾಜ್ಯದಲ್ಲಿ ನೋಡ್ರಿ, ಜನ ತಪ್ಪು ತಿಳ್ಕೊಂಡಿದ್ದಾರೆ. ಇಲ್ಲ ಅಲೈನ್ಮೆಂಟ್ ಯಾರ್ಯಾರಿಗಿದೆ ಗೊತ್ತೇ? ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. ಯಡಿಯೂರಪ್ಪ ಸಿದ್ದರಾಮಯ್ಯಂಗೆ ಅಲೈನ್ಮೆಂಟ್ ಇದೆ ಇಲ್ಲಿ, ನೋಡ್ಕೊಂಬನ್ನಿ ಎಷ್ಟು ಅಂತ ಹೇಳಿ. ಬೇಕಾದ್ರೆ ಇನ್ನೊಂದು ದಿವಸ ಕ್ಲೀನಾಗಿ ಹೇಳ್ತೀನಿ ನಿಮಗೆ ಹೇಗೆ ಎಲ್ಲ ಸೇರಿ ಹಾಳು ಮಾಡ್ತಾ ಇದ್ದಾರೆ ಅಂತ. ಛೇ, ಸುಮ್ಮನೆ ಅವರು ಇವರು ಬೋಯೋ. BJP ಏನು BJP? ಅವ್ರ ಜೊತೆನೆ ಮನೆ ಕಳೋದು. ಅವೆಲ್ಲ ದೊಡ್ಡ
ಅದೆಲ್ಲ ದೊಡ್ಡ ಮಾತು ಬಿಡ, ನಾವ್ಯಾಕೆ ಹೇಳೋದು ಅದು. ಈಗ ಕೇಳಪ್ಪ, ಇಲ್ಲಿ ಎಲ್ಲ ಕಾಲದಲ್ಲೂ ಆಗಿದೆ. ಈಗ ಇಂದಿರಾ ಗಾಂಧಿಯವ್ರ ಕಾಲದಲ್ಲೂ ಆಗಿದೆ. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಎಷ್ಟೆಲ್ಲ ಆಗಿಲ್ಲ. ದೇಶ ಸಂಕಷ್ಟಕ್ಕೆ ಬಂದಾಗ ಈಗ ಯಾರು ಶಾಸ್ತ್ರಿಗಳು ಜೈ ಜವಾನ್ ಜೈ ಕಿಸಾನ್, ಸೋಮವಾರ ಒಂದು ಹೊತ್ತು ಊಟ ಬಿಡ್ರಪ್ಪ ಅಂದರು. ಚಿನ್ನ ಬೆಳ್ಳಿ ಇದ್ರೆ ಬಂದು ದೇಶಕ್ಕೆ ಅರ್ಪಣೆ ಮಾಡಿ ಅಂದರು. ಹೇಳಿದ್ದಾರೆ ಮೋದಿಯವ್ರು, ತಪ್ಪೇನಿದೆ ಅದರಲ್ಲಿ? ವಾಟ್ ರಾಂಗ್ ಇನ್ ಇಟ್? 1,000 ಕೋಟಿ ಮೇಲೆ ಇಲ್ಲೇ ಸೀಸ್ ಮಾಡಿದಲ್ರಿ ಮಾದಕ ವಸ್ತುಗಳನ್ನ ಮೈಸೂರಲ್ಲಿ. ಮೈಸೂರು ಇಸ್ ಬ್ರ್ಯಾಂಡೆಡ್. ಎಲ್ಲಿ ಯಾರು ಇಲ್ಲಿಯವರೆಲ್ಲ ನಮ್ಮ ಪೊಲೀಸ್ನವ್ರು ಹಿಡಿದಿಲ್ಲ, ನಮ್ಮ ಪೊಲೀಸ್ನವ್ರು ಹಿಡಿಯಲ್ಲ. ಯಾಕೆ ಅಂದರೆ ಅವ್ರಿಗೆ ಅವರೇ ಬೇಕು. ಅವ್ನು ಇಲ್ಲಿ 50 ಲಕ್ಷ ಕೊಟ್ಟು ಬಂದಿರ್ತಾನೆ. DCP 50 ಲಕ್ಷ ಕೊಡಬೇಕಿಲ್ಲಿ ಬರೋಕ್ಕೆ, ACP 25 ಲಕ್ಷ ಕೊಡಬೇಕು. ಅವು ಹಿಡಿಲೇ ಇಂಥವ್ರಿಂದ ಮಾಡಬೇಕಲ್ಲ ಅವ್ರಿಗೆ ಪಾಪ. ನಮಸ್ಕಾರ ಸರ್. ಅವ್ನ ಪರಿಸ್ಥಿತಿ ಹೆಂಗಿದೆ ರೀ, ಎತ್ತತ್ತನ್ರಿ. ಈಗ ಒಂದು ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಬರೀ 25 ಲಕ್ಷ ಬೇಕು. ಯಾಕೆ ಹಿಂಗೆ? ಲಾ ಅಂಡ್ ಆರ್ಡರ್ ಟೋಟಲಿ ಹಾಳಾಗಿದೆ. ಯಾಕೆ? ಬಿಕಾಸ್ ಆಫ್ ದಿ ಟ್ರಾನ್ಸ್ಫರ್ ಹ್ಯಾರಾಸ್ಮೆಂಟ್ ಟು ದಿ ಆಫೀಸರ್ಸ್. ಯಾರಿಗೆ ಗೊತ್ತಿಲ್ಲ ಇದು? ಎಲ್ಲರಿಗೂ ಗೊತ್ತಿರೋ ಸತ್ಯ ಇದು. ಮೈಸೂರು ಒಂದರಲ್ಲೇ 1,000 ಕೋಟಿ ಹಿಡಿದ್ರು. 1,000 ಕೋಟಿ ಗಾಂಜಾ, ಪೀಮು, ಅದೆಂತೆಂಥದ್ದು ಏನೇನೋ ಹೆಸರು ಗೊತ್ತಿಲ್ಲ. 1,000 ಕೋಟಿ ಹಿಡಿದಿದ್ದಾರೆ. ಮೈಸೂರು ಇಂಥದ್ದಕ್ಕೆಲ್ಲ ಕೇಂದ್ರ ಆಗೋಗಿ ಕೂತ್ಕೊಟ್ರು. ಯಾವುದೋ ಮುಖ್ಯಮಂತ್ರಿಯ ಊರು. ಗಾಂಜಾ, ಅಫೀಮು, ಈ ಥರದವು ಕೆಟ್ಟದ್ದಕ್ಕೆಲ್ಲ ಮೈಸೂರು ಕೇಂದ್ರ ಆಗೋಯ್ತು. ಮತ್ತು ನೀ ಯಾವ ಸೀಮೆ ಇಲ್ಲಿ ಏನಪ್ಪ ಮಾಡ್ತಾ ಇದ್ದಿ? 17 ಬಾರಿ ನಾನು 17 ಬಾರಿ ಮಂಡನೆ. ಏನು ಮಾಡಿದ್ರಿ ಮಂಡನೆ ಮಾಡಿ? ಏನಪ್ಪ 17 ಬಾರಿ ಮಂಡನೆ ಮಾಡಿ ಏನಾಯಿತು? ಆರ್ಥಿಕ ಶಿಸ್ತು ಹಾಳಾಗಿದೆ. ಆರ್ಥಿಕ ಶಿಸ್ತು ಅರ್ಥಮಂತ್ರಿಯಿಂದಲೇ ಹಾಳಾಗ್ತಾ ಇದೆ. ನಾನು ಓಪನ್ ಹೌಸಲ್ಲಿ ಹೇಳಿದ್ದೀನಿ ಅದು. ಏನ್ರಿ, ಮೈಸೂರಿಗೆ ಬರ್ಬೇಕಾದ್ರೆ ಸ್ಪೆಷಲ್ ಫ್ಲೈಟ್, ಮೈಸೂರಿಂದ ವಾಪಸ್ ಹೋಗೋಕ್ಕೆ ಸ್ಪೆಷಲ್ ಫ್ಲೈಟ್, ಡೆಲ್ಲಿ ಮೀಟಿಂಗ್ಗಳಿಗೆ ಸ್ಪೆಷಲ್ ಫ್ಲೈಟ್ ಅಂತ. ಇನ್ಫೋಸಿಸ್ ನಾರಾಯಣ ಮೂರ್ತಿ, ಸುಧಾಮೂರ್ತಿಯವರ ಇಂಡಿಗೋ ಕಾಮನ್ ಇದ್ರಲ್ಲಿ ಹೋಗ್ತಾರೋ 1,000 ಕೋಟಿ ಕೊಡಿ. ನೀನು ಜನರ ದುಡ್ಡಲ್ಲಿ ಹಿಂಗೆ ಖರ್ಚು ಮಾಡಿದ್ರೆ ಯಾವ ಸೀಮೆನಪ್ಪ ಇದು? ಒಂದ್ಸರಿ ಮೈಸೂರಿಗೆ ಬಂದು ಹೋದ್ರೆ ಸ್ಪೆಷಲ್ ಫ್ಲೈಟು 6.5 ಲಕ್ಷ. ಇಲ್ಲಿ ತನಕ 38 ಕೋಟಿ ಆಗಿದೆ ನಿಮ್ಮದು. 38 ಕೋಟಿ ಆಗಿದೆ ಸ್ವಾಮಿ. ಯಾರ ದುಡ್ಡಿದು? ಈ ನಾಡಿನ ಜನರ ಬೆವರಿನ ಶ್ರಮದ ದುಡಿಮೆ. ಅದನ್ನ ನೀನು ಹುಚ್ಚುಚ್ಚಾಗಿ ಖರ್ಚು ಮಾಡ್ತಿದ್ರಲ್ಲ, ಏನ್ರಿ ಇದು? ಛೇ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಕೇಳೋರಿಲ್ಲ.